ಮನೆಯಲ್ಲಿ ಯಾವ ಹಣ್ಣಿಲ್ಲ ಅಂದ್ರೂ ಬಾಳೆಹಣ್ಣು ಇದ್ದೇ ಇರತ್ತೆ. ಕಡೆ ಪಕ್ಷ 4 ರಿಂದ 5 ಬಾಳೆಹಣ್ಣು ಕಪ್ಪಾಗ್ಬಿಟ್ಟು ಈ ಕಡೆ ಎಸೆಯಕ್ಕೂ ಆಗದೆ ಈ ಕಡೆ ತಿನ್ನಕ್ಕೂ ಆಗದೆ ಕಡೆದಾಗಿ ಮನೆ ಮುಂದೆ ಬರುವಂತಹ ಹಸುಗಳಿಗೆ ತಿನ್ನಿಸಿ ಬಾಳೆಹಣ್ಣನ್ನ ಖಾಲಿ ಮಾಡ್ತೀವಿ. ಆದ್ರೆ ಇನ್ ಮುಂದೆ ಕಪ್ಪಾಗಿರುವಂತಹ ಬಾಳೆಹಣ್ಣನ್ನ ಎಸೆಯೋ ಹಾಗಿಲ್ಲ. ಯಾಕಂದ್ರೆ ಅದರಿಂದ ಒಂದು ಡಿಶ್ ಅನ್ನ ಟ್ರೈ ಮಾಡಿ ನಿಮ್ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವೆಲ್ಕಮ್ ಟು ಅಡಿಗೆ ಪಾರ್ಟ್ನರ್ ವಿತ್ ಕೃತಿಕಾ. ಸೊ ಫಸ್ಟ್ ಟೈಮ್ ನಾನು ಅಡಿಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಲೈಕ್ಸ್ ಮತ್ತಷ್ಟು ಪ್ರೋತ್ಸಾಹ ಕೊಡುತ್ತೆ, ಮತ್ತಷ್ಟು ವಿಡಿಯೋ ಮಾಡೋಕೆ, ಮತ್ತಷ್ಟು ವಿಡಿಯೋಸ್ಗಳನ್ನ ನಾನು ಕಲಿಯೋಕೆ ಅಂತ ಹೇಳ್ತಾ, ಸೊ ಕಪ್ಪಾಗಿರುವಂತಹ ಬಾಳೆಹಣ್ಣಿಂದ ಏನ್ ಡಿಶ್ ಮಾಡ್ತಾ ಇದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದೊಂಥರ ಪಕೋಡಾ ತರ ಬರುತ್ತೆ, ಸ್ವೀಟಿಶ್ ಇರುತ್ತೆ. ಯಾಕಂದ್ರೆ ಬಾಳೆಹಣ್ಣು ಸ್ವೀಟ್ ಆಗಿರೋದ್ರಿಂದ, ಹಾಗೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕೋದ್ರಿಂದ ಒಂಥರ ಮಿಕ್ಸ್ಡ್ ಫ್ಲೇವರ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮಾತ್ ಕಮ್ಮಿ ಮಾಡಿ ಅಡಿಗೆ ಶುರು ಹಚ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಮೊದಲಿಗೆ ಉಳಿದಿರುವಂತಹ, ಅದರಲ್ಲೂ ಕಪ್ಪಾಗಿರುವಂತಹ ಸಿಪ್ಪೆನ ತೆಗ್ದಿರುವಂತಹ ಬಾಳೆಹಣ್ಣನ್ನ ಇಲ್ಲಿ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ ನಂತರ ಬಾಳೆಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇನ್ನ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂತಂದ್ರೆ ಚಿರೋಟಿ ರವೆ. ಸೊ 1 ಕಪ್ ಚಿರೋಟಿ ರವೆಯಷ್ಟು ಈ ಒಂದು ಸ್ಮ್ಯಾಶ್ ಆಗಿರುವಂತಹ ಬಾಳೆಹಣ್ಣಿಗೆ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂತಾ ಇದ್ದೀನಿ. ಕಲಿಸ್ತಾ ಬಾಳೆಹಣ್ಣಲ್ಲಿ ಸ್ವೀಟಿಶ್ ಆ ಒಂದು ನೀರಿನಾಂಶ ಇರೋದ್ರಿಂದ ತುಂಬಾ ನೀಟಾಗಿ ಎಣ್ಣೆಗೆ ಬಿಡೋಕೆ ಕೈಗೆ ಚೆನ್ನಾಗಿ ಡಫ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಅಲ್ಲಿ ಸದ್ಯಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಬಾಂಡ್ಲಿಯನ್ನ ಇಟ್ಕೋತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಈಗ ನಾನು ಕಲಸಿ ಇಟ್ಟಿರುವಂತಹ ಬಾಳೆಹಣ್ಣು ಚಿರೋಟಿ ರವೆ ಸ್ಪೂನ್ ಅಲ್ಲೇ ಹಾಕ್ತಾ ಇದ್ದೀನಿ. ಸೊ ನಾನು ಆಗ್ಲೇ ಹೇಳ್ದೆ, ಇದೊಂಥರ ಪಕೋಡಾ ತರ ಬರುತ್ತೆ, ಬಜ್ಜಿ ತರ ಅಂತ. ಸೊ ಇದಕ್ಕೆ ಹೆಸರು ಏನ್ ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇದನ್ನ ನಾವು ಏನ್ ತರ ಬೇಕಾದ್ರೂ ಕರ್ಕೋಬಹುದು, ಬಜ್ಜಿ ಅಂತ ಕರಿಬಹುದು, ಬೋಂಡಾ ಅಂತ ಕರಿಬಹುದು. ಇದೊಂಥರ ಮಿಕ್ಸ್ಡ್ ಫ್ಲೇವರು. ನಿಜವಾಗ್ಲೂ ಟ್ರೈ ಮಾಡಿ, ವೆರಿ ಈಸಿ, ತಕ್ಷಣ ಮಾಡಬಹುದು. ಸೊ ನೋಡ್ತಾ ಇರ್ಬೋದು, ಬ್ರೌನಿಶ್ ಬೇಗ ಟರ್ನ್ ಆಗ್ತಾ ಇದೆ. ಸಖತ್ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಈ ಬಾಳೆಹಣ್ಣಿನ ರೆಸಿಪಿ ರೆಡಿ ಟು ಈಟ್. ಸೊ ಈ ಒಂದು ರೆಸಿಪಿ ಸಖತ್ ಇಷ್ಟ ಆಗಿದೆ, ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂತೀನಿ. ಸೊ ಟ್ರೈ ಮಾಡಿದ್ರೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಒಂದಿಗೆ ಕೃತಿಕಾ ನಿಮ್ಮ ಮುಂದೆ ಬರ್ತಾಳೆ. ಅಂಟಿಲ್ ದೆನ್, ಕೃತಿಕಾ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋಸ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸೊ ಅಂಟಿಲ್ ದೆನ್, ಚೆನ್ನಾಗಿ ತಿಂತಾ ಇರಿ, ಹೆಲ್ದಿ ಆಗಿರಿ. ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.